ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಉತ್ತರ ಕನ್ನಡ ಇತಿಹಾಸದಲ್ಲೇ ಸರಕಾರದ ವತಿಯಿಂದ ಮುರುಡೇಶ್ವರದಲ್ಲಿ ಮಹಾಶಿವರಾತ್ರಿ ಆಚರಣೆ. ಸಚಿವ ಮಾಂಕಾಳ್ ವೈದ್ಯರ ಆದೇಶದಂತೆ ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಸರಕಾರದ ವತಿಯಿಂದ ಮಹಾಶಿವರಾತ್ರಿ ಆಚರಣೆ. ಉತ್ತರ ಕನ್ನಡ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರ ಆಶಯದಂತೆ ಅವರ ತವರೂರಾದ ಮುರುಡೇಶ್ವರದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾಡಳಿತದ ವತಿಯಿಂದ ಶಿವರಾತ್ರಿ ಆಚರಣೆ ಹಮ್ಮಿಕೊಳ್ಳಲಾಗಿದ್ದು, ಈ ನಿಮಿತ್ತ ರಾಜ್ಯ ಮಟ್ಟದ ಕಲಾವಿದರಿಂದ ಭಜನೆ, ನೃತ್ಯ, ಭರತನಾಟ್ಯ ಸೇರಿದಂತೆ ಗುಣಮಟ್ಟದ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಹೇಳಿದರು. ಹೌದು ವೀಕ್ಷಕರೇ, ಮಾರ್ಚ್ 8ರಂದು ಮುರುಡೇಶ್ವರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ನಡೆಸಲಾಗುವ ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಗುರುವಾರ ಸಂಜೆ ಭಟ್ಕಳ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ನಡೆಸಿ ಮಾತನಾಡಿದರು. ಮಹಾಶಿವರಾತ್ರಿಯ ದಿನದಂದು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಬೇಕಾಗಿದ್ದು, ಇದಕ್ಕೆ ಅಗತ್ಯ ಮುಂಜಾಗ್ರತಾ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಕಾರ್ಯಕ್ರಮದ ಆಯೋಜನೆ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ನಡೆಯಲಿ ಎನ್ನುವ ಮಟ್ಟಿಗೆ ಸಾರ್ವಜನಿಕರಿಂದ ಪ್ರಶಂಸೆ ಬರುವಂತಾಗಬೇಕು ಎಂದು ಹೇಳಿದ ಅವರು, ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮದ ಬಗ್ಗೆ ವ್ಯಾಪಕ ಪ್ರಚಾರ ಮಾಡುವಂತೆ ಪ್ರವಾಸೋದ್ಯಮ ಅಧಿಕಾರಿಗಳಿಗೆ ತಿಳಿಸಿದರು. ಆಯಾ ಇಲಾಖಾ ಅಧಿಕಾರಿಗಳು ತಮಗೆ ನೀಡಿದ ಜವಾಬ್ದಾರಿಯನ್ನು ಚಾಚೂ ತಪ್ಪದೆ ನಿಭಾಯಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕಾರ ನೀಡಬೇಕಾಗಿದೆ. ಕಾರ್ಯಕ್ರಮದ ಬಗ್ಗೆ ವ್ಯಾಪಕ ಪ್ರಚಾರ ಕೈಗೊಂಡು ಪ್ರವಾಸಿಗರು, ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮಾಡಬೇಕು. ಪ್ರವಾಸೋದ್ಯಮ ಇಲಾಖೆ, ಸ್ಥಳೀಯ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಸಹಕಾರದೊಂದಿಗೆ ಸಿದ್ಧತಾ ಕಾರ್ಯ ಆರಂಭಿಸಬೇಕು. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪದೋಷ ಉಂಟಾಗದಂತೆ ಗಮನ ಹರಿಸಬೇಕು ಎಂದ ಅವರು, ಕುಡಿಯುವ ನೀರಿನ ವ್ಯವಸ್ಥೆ, ಭದ್ರತೆಯು, ಸ್ವಚ್ಛತೆಯು ಸಮರ್ಪಕವಾಗಬೇಕು ಎಂದರಲ್ಲದೆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿ ಮಾಡಬೇಕಾದ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದರು. ಕಾರ್ಯಕ್ರಮ ನಡೆಸುವ ಯಾವ ಸ್ಥಳ ಸೂಕ್ತ ಎನ್ನುವುದರ ಬಗ್ಗೆ ಮೊದಲು ನಿರ್ಧರಿಸಬೇಕು. ಎಲ್ಲರ ಸಹಕಾರದಿಂದ ಶಿವರಾತ್ರಿ ಪ್ರಯುಕ್ತ ಶಿವತಾಣದಲ್ಲಿ ವಿಜೃಂಭಣೆ ಕಾರ್ಯಕ್ರಮ ಆಗಬೇಕು ಎಂದು ಹೇಳಿದರು. ಶಿವನ ಆರಾಧನೆ ಶಿವರಾತ್ರಿ ದಿವಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೇವೆ ಅಂತ ಒಂದು ವಿಚಾರದಲ್ಲಿ ನಾವು ಗೋಕರ್ಣ ಮತ್ತು ಮುರುಡೇಶ್ವರ ಮತ್ತು ಇದರ 5 ಸ್ಥಳಗಳಲ್ಲಿ ನಾವು ಮಾಡಬೇಕಂತ ಇತ್ತು. ಬಟ್ ಫೈನಲಿ ಮುರುಡೇಶ್ವರದಲ್ಲಿ ನಾವು ಒಂದು ಕಡೆ ಮಾಡಿದರೆ ಕಾನ್ಸಂಟ್ರೇಟ್ ಮಾಡಿ ವಿಜೃಂಭಣೆಯಿಂದ ಮಾಡ್ಬೋದು ಶಿವರಾತ್ರಿ ಆಚರಣೆ ಅಂತ ಡಿಸೈಡ್ ಮಾಡ್ತೀವಿ. ಇಲ್ಲಿ ಜಿಲ್ಲಾಡಳಿತದಿಂದ ಇದೇ ಪ್ರಥಮ ಬಾರಿಗೆ ನಾವು ಶಿವರಾತ್ರಿಯ ಜಾಗರಣೆ, ಶಿವರಾತ್ರಿ ಆಚರಣೆ ಮತ್ತು ಜಾಗರಣೆ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 8ನೇ ತಾರೀಕು ಮಹಾಶಿವರಾತ್ರಿ ದಿವಸ ಸಾಯಂಕಾಲದಿಂದ ಪ್ರಾರಂಭವಾಗಿ ಬೆಳಗಿನ ಜಾವದವರೆಗೆ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಸಾರ್ವಜನಿಕರನ್ನು ಒಳಗೊಂಡ ಒಂದು ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ಮೊದಲನೇ ಹಂತದಲ್ಲಿ ನಾವು ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಮ್ಮ ಈ ಮುರುಡೇಶ್ವರ ದೇವಸ್ಥಾನದ ಟ್ರಸ್ಟಿ ಮ್ಯಾನೇಜರ್ ಬಂದಿದ್ದಾರೆ. ಮತ್ತು ಅಲ್ಲಿರುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್ ಇರೋದ್ರಿಂದ ಮತ್ತು ಜಾಬ್ಸ್ ಅವರಿಗೆ ಕರೀಲಿಕ್ಕೆ ಹೇಳಿದ್ದೆ ನಾನು. ಸುತ್ತಮುತ್ತ ಎಲ್ಲಿ ಬಳಗೆಗಳಿದೆ ಅಲ್ಲ ನಮ್ಮದು, ಅವರು ಯಾರು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ ಅವ್ರ ಪರವಾಗಿ ಬರಬೇಕು ಅಂತ. ಆಮೇಲೆ ಬೀಚ್ ಏನಿದೆ ಅಲ್ಲ, ನಾವು ಮುರುಡೇಶ್ವರ ಬೀಚ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇಲ್ಲಿ ಎಷ್ಟು ವಿಜೃಂಭಣೆಯಿಂದ ಮಾಡಲಿಕ್ಕಾಗ್ತದೆ ಅನ್ನೋದನ್ನು ನಾವು ಒಂದು ಲೆಕ್ಕ ಹಾಕೊಂಡಿದ್ವಿ. ಸುಮಾರು ಜನ ಬರ್ಬೋದು ಅಂತ ಕೂಡ ವಿಚಾರ ಮಾಡಿದ್ವಿ. ಹೆಚ್ಚು ಪ್ರಚಾರ ಕೊಟ್ಟಷ್ಟು ಜನ ಬರ್ತಾರೆ ಅಷ್ಟೇ. ಮೇನ್ ಅಂದರೆ ಪಬ್ಲಿಸಿಟಿ ಮೇಲೆ ನಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಕಾರ್ಯಕ್ರಮ ಆಚರಣೆ ಬರುವಾಗ ಏನಿದೆ ಅಂತಂದರೆ ಶಿವನ ಒಂದು ಥೀಮ್ ಇಟ್ಕೊಂಡು ಮಹಾಶಿವರಾತ್ರಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಪ್ರಸಿದ್ಧ ಸಿಂಗರ್ಸ್ ಅಂದರೆ ಸೆಲೆಬ್ರಿಟಿ ಸಿಂಗರ್ಸನ್ನು ಕರೀಲಿಕ್ಕೆ ಒಂದು ಪಟ್ಟಿ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ನಾಟ್ ಫೈನಲ್, ಬಟ್ ಎನಿ ಒನ್ ಫ್ರಮ್
ಗ್ಲೋಬಲಿಸ್ಟ್ ಅಂತ ನಾನು ಲಿಸ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಅನನ್ಯ ಭಟ್ ಅಂತ ಇದ್ದಾರೆ, ಎಲ್ಲ ಸಿಂಗರ್ ಎಲ್ಲ ಕೇಳಿದ್ರು ಅವ್ರ ಹೆಸರು. ಆಮೇಲೆ ವಿದುಷಿ ದೀನಾ ವರುಣಿ ಅಂತಿದ್ದಾರೆ. ಮತ್ತು ಜಿ ಕನ್ನಡ ಸರಿಗಮ ಅಂತ ಒಂದು ಕಾರ್ಯಕ್ರಮ ಏನು ಬಂದಿದೆ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕದಂಬ ರಂಗಯ್ಯ ಅಂತವರು, ಅವರು ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ. ಅವ್ರದ್ದೊಂದು ಗ್ರೂಪ್ ಇದೆ, ಗ್ರೂಪಲ್ಲಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಥಕ್ಗೆ ಸಂಬಂಧಪಟ್ಟಂತೆ ಅವರು ನಿರುಪಮ ರಾಜೇಂದ್ರ ಕಥಕ್ಕಿ ಡ್ಯಾನ್ಸ್ ಏನಂದರೆ ಶಿವನ ಒಂದು ಆರಾಧನೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಾರೆ. ಕಥಕ್ಕಳಿ ಇರ್ಬೋದು, ಭರತನಾಟ್ಯ ಇರ್ಬೋದು, ಅಥವಾ ನಾವು ಒಡಿಸ್ಸಿ ನೃತ್ಯದಾಗೂ ಕೂಡ ಇನ್ವೈಟ್ ಮಾಡಿದ್ರೆ ಅವರು ಕೂಡ ಬರ್ತಾರೆ. ಸ್ವಲ್ಪ ಪ್ರಚಾರಕ್ಕೂ ಜಾಸ್ತಿ ಒತ್ತು ಕೊಡಿ. ಸರಿ ಸರಿ ಮುಂದಿನ ಸಜೆಷನ್ಸ್ ಇದ್ರೆ ಜಾಸ್ತಿ ಬರಬೇಕಲ್ಲ, ಈಗೇನು ಹೊರಗಡೆಯಿಂದ ರಾತ್ರಿ ಕಾರ್ಯಕ್ರಮ ಬರೋದು. ಲೋಕಲ್ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಅಲ್ಲ, ಅದು ಸ್ಪಾನ್ಸರ್ಸ್ ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪು, ಸಹಾಯಕ ಆಯುಕ್ತ ಡಾಕ್ಟರ್ ನಯನ, ಭಟ್ಕಳ ಉಪವಿಭಾಗದ ಡಿವೈಎಸ್ಪಿ ಮಹೇಶ್, ತಹಶೀಲ್ದಾರ್ ತಿಪ್ಪೇಸ್ವಾಮಿ, ತಾಲೂಕು ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಬಿಡಿ ಮುರುಡೇಶ್ವರ ದೇವಸ್ಥಾನ ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು.